ಯಾಕಂದ್ರೆ ಅನಿವಾರ್ಯ ಬಂದ್ಬಿಟ್ಟೈತೆ ಎಲ್ಲ ರಾಜಕೀಯ ಪಕ್ಷಕ್ಕೆ. ಗ್ಯಾರಂಟಿ ಕೊಡ್ಲಿಕ್ಕಂತ ಮಂದಿ ಓಟ್ ಹಾಕೋದಿಲ್ಲ ಅನ್ನೋ ಒಂದು ಭ್ರಮೆದಾಗ ನಾವು ಅದೀವಿ. ಅದು ಭಾಳ ದಿವಸ ಹೋಗೋದಿಲ್ಲ. ಈಗ ಏನಾಯಿತು ದಿಲ್ಲಿಯಲ್ಲಿ, ಇದು ತೆಲಂಗಾಣದಲ್ಲಿ ಪಗಾರ ಮಾಡ್ಲಿಕ್ಕೆ ರೊಕ್ಕಿಲ್ಲ. 3,000 ಕೋಟಿ ರೂಪಾಯಿ ಸಾಲ ತಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿನ್ನೆ CM ಸ್ಟೇಟ್ಮೆಂಟ್ ಮಾಡ್ಯಾರ. ಅಧ್ಯಕ್ಷರೇ, ಇವತ್ತು ನಾನು ಹೇಳೋದು ವಿನಂತಿ ಪೂರ್ವಕ ತಮಗೇನಂದರೆ, ನಿಮಗೆ ಕರಾವಳಿ ಭಾಗಕ್ಕೂ ಅನ್ಯಾಯ ಆಗ್ಲಕ್ಕತ್ತದ. ಯಾಕಂದ್ರೆ ನೀವು ಆ ಬಯಲು ಸೀಮೆ ಅಂತ ಮಾಡ್ಯಾರ ಅಧ್ಯಕ್ಷರೇ. ಆ ಬಯಲು ಸೀಮೆಗೆ ನಮ್ಗೆ ಎಟ್ಟು ಕೊಡ್ತಾ ಗುರ್ತದ ಅಧ್ಯಕ್ಷರೇ. ಅದು ಎಲ್ಲಿ ಥರ ಚಾಮರಾಜನಗರದಿಂದ ಚಿತ್ರದುರ್ಗ ಹೆಡ್ ಕ್ವಾರ್ಟ್ರು, ಅದು ಗುಲ್ಬರ್ಗ ದಂಡಿ ಒಳಗೆ ಒಂದು MLAಗೆ 35 ಲಕ್ಷ. ಎದಕ್ಕೆ 35 ಲಕ್ಷ ರೂಪಾಯಿ ಒಂದು MLAಗೆ? ಒಟ್ಟೆ ಟೋಟಲಿ 83 ಕೋಟಿ, ಒಂದು MLAಗೆ 35 ಲಕ್ಷ. ಇವತ್ತು ನಮ್ಮ MA ಪಾಟೀಲ್ ಅದಾರ ಕಲ್ಯಾಣ ಕರ್ನಾಟಕ 5,000 ಕೋಟಿ, 3,000 ಕೋಟಿ ನೀವು ಹಂಚ್ಕೊರತ್ ಬಿಟ್ಟಾರ CM ಅವರು. 2,000 ಕೋಟಿ ನಮ್ಮ ಭಾರತಿ ಸುರೇಶ್ ಹಂಚ್ತೇನಂತ ಕಟ್ಕೊಂಡಾರ. ಒಂದು MLAಗೆ 100-120 ಕೋಟಿ ರೂಪಾಯಿ ಸಿಗ್ತದೆ. ಆದರೆ ನಮ್ಮ ಬಯಲು ಸೀಮೆಯೊಳಗೆ ಬರೀ 35 ಲಕ್ಷ ರೂಪಾಯಿ ಸಿಗ್ತದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗೋದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆಗಲಿ, ಅಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ, ಅಲ್ಲಿ ಅಸಮಾನತೆ ಇದೆ, ನಾವು ಒಪ್ತೀವಿ. ಆದರೆ ನೀವು ಕಿತ್ತೂರು ಕರ್ನಾಟಕವನ್ನು ಯಾಕೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ? ಕರಾವಳಿಯನ್ನು ಯಾಕೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ? ಕರಾವಳಿಯವರು ಎಷ್ಟೋ ಹೇಳಿದ್ರೆ ಮಲೆನಾಡು ಅಭಿವೃದ್ಧಿ ಎಷ್ಟು ಬರ್ತದ್ರಿ? ನೀವು ಮಲೆನಾಡು ಅಭಿವೃದ್ಧಿ ಅಂದ್ರೆ ಸಭಾಧ್ಯಕ್ಷರೇ ಒಂದೇ ನಿಮಿಷ. ಈಗ ಸಭಾಧ್ಯಕ್ಷರೇ, ಈಗ ನಮ್ಮ ಬಜೆಟ್ ಗಾತ್ರ ಎಷ್ಟು? यहाँ तो गड़बड़, बट अभी अशोर्ड के साथ नो गड़बड़, नहीं तो 150% रिफंड. डाउनलोड दी अभी बस ऐप नाउ. ಕೇಂದ್ರದೆಷ್ಟು? 50 ಲಕ್ಷ 65,000 ಕೋಟಿ ಕಲ್ಯಾಣ ಕರ್ನಾಟಕ. ಅದಕ್ಕೂ ಸ್ವಲ್ಪ ಅನುದಾನ ಏನಾದ್ರೂ ಒಂದು ನೀಡಬೇಕಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟು 17, 25, 19 ನೀಡಿದ್ದಾರೆ. ಅಲ್ಲ, ನಿಮ್ಗೆ ಕಲ್ಯಾಣ ಕರ್ನಾಟಕ ಇಟ್ಟವ್ರು ಯಾರು? ಬಸವರಾಜ ಬೊಮ್ಮಾಯಿ. ಇಂಪಾರ್ಟೆಂಟ್ ಏನಂದ್ರೆ, ಏನೋ ಹೇಳಕ್ 5,000 ಕೋಟಿ ಕೊಟ್ಟಿದ್ದು ಯಾರು? ನಿಮಗೆ 3,000 ನೀಡಿದ ಯಾರು? 5,000 ಕೋಟಿ ಈಗ 5,000 ಕೋಟಿ ಕೋಟಿ ಮಾತ್ರ ಬಿಡುಗಡೆ ಬಂದಿಲ್ಲ. ಒಂದು ಕೋಟಿ ಇಲ್ಲ. ಯಾವ ಕಾಲದಲ್ಲಿ ಒಂದು ರೀತಿ ಬರುದಿಲ್ಲ. ಕೊಡ್ಬೇಕಂದ್ರೆ ನಿಮ್ ಪಾರ್ಟಿ ಫ್ಲೋಟ್ ಮಾಡ್ಬೇಕು ಅಂದಾಗ ನಿಮ್ ಪಾರ್ಟಿ ಅಧಿಕಾರ ಬಂದ್ರೆ ಇದೆಲ್ಲ ಫುಲ್ಫಿಲ್ ಹಾಕವ್.